ಸಮಾಜ ಸೇವಾ ಪ್ರಶಸ್ತಿಗೆ ಭಾಜನರಾದ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ. ಸಿರಸಂಗಿಯ ಶ್ರೀ ಕಾಳಿಕಾದೇವಿ ಟ್ರಸ್ಟ್ ಆಶ್ರಯದಲ್ಲಿ ಹಾಗೂ ಮೌಲ್ಯ ಸಂಪದ ಸಮಾಜ ಸೇವಾ ಸಂಘಟನೆ ಆಯೋಜಿಸಿದ್ದ ಸಮಾರಂಭದಲ್ಲಿ ರೈಲ್ವೆ ಹೋರಾಟಗಾರ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರಿಗೆ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಕುತುಬುದ್ದೀನ್ ಖಾಜಿ ಅವರು, ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾದ ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿಯನ್ನು ಪೂರ್ಣಗೊಳಿಸುವುದು ಹಾಗೂ ಲೋಕಾಪುರದವರೆಗೆ ಪ್ಯಾಸೆಂಜರ್ ರೈಲು ಸೇವೆ ಆರಂಭಿಸುವಂತೆ ನಿರಂತರ ಮತ್ತು ಪ್ರಾಮಾಣಿಕ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಇದರಿಂದ ಸಿರಸಂಗಿಯ ಶ್ರೀ ಕಾಳಿಕಾದೇವಿ, ಸವದತ್ತಿಯ ಶ್ರೀ ಯಲ್ಲಮ್ಮಾದೇವಿ ರಾಮಭಕ್ತ ಶಬರಿ ಕ್ಷೇತ್ರ ಹಾಗೂ ಗೊಡಚಿಯ ಶ್ರೀ ವೀರಭದ್ರೇಶ್ವರ ದೇವರ ಭಕ್ತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಅಭಿನವ ನಾಗಲಿಂಗೇಶ್ವರ ಮಹಾಸ್ವಾಮಿಗಳು, ಚಂದ್ರಶೇಖರ್ ಶಿವಾಚಾರ್ಯರು ಹಾಗೂ ಸಿರಸಂಗಿ ಕಾಳಿಕಾದೇವಿ ದೇವಸ್ಥಾನದ ಧರ್ಮಾಧಿಕಾರಿ ಇಂದ್ರಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಶೈಲಾ ಎಸ್ ಸೊಗಲದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದೀಪ್ ಪಟ್ಟಣ್, ಜಮುನಾ ಪಟ್ಟಣ್, ರಜನಿ ಜಿರ್ಗಾಳ್, ಆರ್.ಎಸ್. ಪಾಟೀಲ್, ಶ್ರೀನಿವಾಸ್ ತಾಳ್ಕೂರ್, ಅರ್ಚನಾ ಪಾಟೀಲ್, ಕಲ್ಲನಗೌಡ ಪಾಟೀಲ್ ಹಾಗೂ ಸೋಮಶೇಖರ್ ವಿ ಸೊಗಲದ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಮಾಜಮುಖಿ ಸೇವೆ ಹಾಗೂ ರೈಲ್ವೆ ಹೋರಾಟದ ಮೂಲಕ ಜನಪರ ಕಾರ್ಯನಿರ್ವಹಿಸುತ್ತಿರುವ ಕುತುಬುದ್ದೀನ್ ಖಾಜಿ ಅವರ ಸೇವೆಯನ್ನು ಗಣ್ಯರು ಶ್ಲಾಘಿಸಿದರು. 200 ಎಕರೆ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಕೊಡ್ಸೀನಿ. ಈಗ ಕಾಮಗಾರಿ ಚಾಲು ಮಾಡ್ರಿ ಅಂತ ಬೆನ್ನು ಹತ್ತೀನಿ. ನೀವು ಶಾಂಕ್ಷನ್ ಮಾಡ್ರಿ. ಧಾರವಾಡದಿಂದ ಲೋಕಾಪುರ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದ್ರೆ ನಿಮ್ಗೆ ಏನ್ ಲಾಭ ಆಗತ್ತ ಅದನ್ನು ಹೇಳ್ತೀನಿ. ಹೈಕೋರ್ಟ್ ಪೀಠ ಎಲ್ಲೈತ್ರಿ? ಗುರುಗಳ ಧಾರವಾಡಕ್ಕೈತಿ. ಬಿಜಾಪುರ, ಬಾಗಲಕೋಟ್, ಇದು ರಾಯಚೂರು, ಬೀದರ್, ಗುಲ್ಬರ್ಗ ಆ ಭಾಗದ ಎಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 8-10 ಜಿಲ್ಲೆದವರು 1-2 ತಾಸಿನಾಗ ಬಾಗಲಕೋಟ್ಲಿಂದ ಧಾರವಾಡಕ್ಕೆ ಬರ್ತಾರ. ಧಾರವಾಡಕ್ಕೆ ಅವ್ರು ಬಂದ್ರ ಬಾಗಲಕೋಟೆಗೆ ಬುತ್ತಿ ಕಟ್ಕೊಂಡ್ ಬಂದಿರ್ತಾರನ, ಬಂದು ನಿಮ್ ಕಡೆನೇ ಇರ್ಬೇಕಲ್ಲ, ನಿಮ್ದ ತಿನ್ಬೇಕಲ್ಲ, ನಿಮ್ದ ಖರೀದಿ ಮಾಡ್ಬೇಕಲ್ಲ, ನಿಮ್ ವಕೀಲರಿಗೆ ಕೊಡ್ಬೇಕಲ್ಲ, ನಮ್ಮ ವಕೀಲರಿಗೂ ಬರುವುದು ಅನುಕೂಲ ಆಗತ್ತಲ್ಲ. ಪೇಷಂಟ್ಗಳು ಎಷ್ಟಿರ್ತಾವ ನಿಮ್ಗೆ ಬರೀ ನಾನು ಸೌದತ್ತಿ, ರಾಮದುರ್ಗ, ಸಿರಸಂಗಿ ಆ ಭಾಗದಾಗ ಹೋರಾಟ ಮಾಡಕತ್ತೀನಿ. ನೀವು ದೊಡ್ಡೂರು ದೊಡ್ಡ ಮಂದಿ ಇಲ್ಲೆಲ್ಲಿ ಗುದ್ದಾಡೋದಪ್ಪ ಅಂತ ಹಳ್ಳಿಯಾರು ಕರ್ಕೊಂಡು ಅಷ್ಟ ಮಾಡಕತ್ತೀನಿ. ಈಗ ಇಲ್ಲೇ ವ್ಯವಸ್ಥೆ ಒಂದು ಹೇಳಿದೆ ಹೈಕೋರ್ಟದ್ದು ವಿದ್ಯಾಕಾಶಿ. ಎದಕ್ಕಂತ ವಿದ್ಯಾಕಾಶಿ ಧಾರವಾಡ ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳು ಶಾಲೆ ಕಲ್ಯಾಣ ಇಲ್ಲೇ ಮಾಡ್ತಾರ. ನಿಮ್ದ ಉದ್ಧಾರ ಆಗತ್ತ, ಧಾರವಾಡದವ್ರದ್ದು ಆಗತ್ತಿಲ್ರಿ. ಹುಣಸೆಮಾರದವ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ಇದು ಮೊದಲಿದು ಮಾಡಿ ಪ್ರತ್ಯೇಕ ಮಾಡೋಣ. ಅಭಿವೃದ್ಧಿ ಆಗಿರ್ಲಿ, ಆಗಿಲ್ಲ ಅಂದ್ರೆ ಸೊಟ್ಟು ಹೊಡೆದು ಬಾಕ್ಯ ಮಾಡೋದು, ಉತ್ತರ ಕನ್ನಡ ಪ್ರತ್ಯೇಕ ಅಂತ ನಾವೇ ಘೋಷಣೆ ಮಾಡಬೇಡೋಣ.